ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ರೂಟೀನ್ ಹೇಗೆ ಬರುತ್ತೆ ಅಂತ ನಿಮ್ಮ ಹತ್ರ ತೋರಿಸ್ಕೊತಾ ಹೋಗ್ತೀನಿ. ಮಾರ್ನಿಂಗ್ ಇವತ್ತು ತುಂಬ ಕ್ಲೌಡ್ ಇದೆ ನೋಡಿ. ನಾನು ನಮ್ಮ ಪಾಪು ಆಟ ಆಡ್ತಾಯಿದ್ದೀವಿ. ಆಟ ಆಡ್ತಾಯಿದ್ದಾನೆ. ನೆಕ್ಸ್ಟ್ ಕಾಫಿ ಆಯಿತು. ಕಾಫಿ ಕುಡ್ದು ಈಗಲೇ ಆಟ ಆಡ್ತಾ ಕೂತಿದ್ವಿ. ಇವತ್ತು ತಿಂಡಿ ಬಂದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ. ನಿಮ್ಮ ಹತ್ರ ಮಾತಾಡ್ಕೊಂಡು ಅಮ್ಮ ರೆಡಿ ಮಾಡ್ತಾಯಿದ್ದಾರೆ, ತಿನ್ನೋಣ. ಓಕೆ, ನೆಕ್ಸ್ಟ್ ಪ್ರೀವಿಯಸ್ ಲಾಗಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊತಾ ಇರಿ. ನಿಮ್ಮ ವೀಡಿಯೋಸ್ ಲೈಕ್ಸಿಗೆ ನಾನು ತುಂಬ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡಿ. ಓಕೆ, ಎಲ್ಲ ಕಂಟಿನ್ಯೂ ಮಾಡೋಣ. ಇವತ್ತು ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಂಗಾಗಿ ಮೀಶೋದಲ್ಲಿ ಒಂದು ಪಾರ್ಸೆಲ್ ಬುಕ್ ಮಾಡಿದ್ದೆ. 2 ಬ್ಲೌಸಸ್ ಪಾಪುಗೆ 7th ಮಂತ್ ಬೇಬಿ ಫೋಟೋ ಶೂಟ್ ಮಾಡೋಣ ಅಂತ. ಫಸ್ಟ್ ಒನ್ ಬಂದು ನಾನು ಪಿಂಕ್ ಕಲರ್ ಬ್ಲೌಸ್ ತರಿಸಿದ್ದೆ. ನೆಟ್ಟೆಡ್ ಕಲರ್ ಬ್ಲೌಸು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಇದು ಅರೌಂಡ್ 170 ಅಷ್ಟೇ ನನಗೆ ಸಿಕ್ಕಿದ್ದು. ನಾವು ಮೀಶೋದಲ್ಲಿ ಸ್ಮಾರ್ಟ್ ಕಾಯಿನ್ಸ್ ಏನಾದರೂ ಯೂಸ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಡಿಸ್ಕೌಂಟಲ್ಲಿ ಸಿಗುತ್ತೆ. ಅದೇ ಥರ ನೀವು ಸ್ಮಾರ್ಟ್ ಕಾಯಿನ್ಸ್ ಯೂಸ್ ಮಾಡ್ತಾಯಿರಿ. ಅದೇ ನಿಮಗೆ ಡಿಸ್ಕೌಂಟಲ್ಲಿ ಸಿಗ್ತಾಯಿರುತ್ತೆ. 170 ಇರೋದು 10 ರುಪೀಸ್ 5 ರುಪೀಸ್ ಕಡಿಮೆ ಸಿಗುತ್ತೆ. ನನಗೆ ಅದೇ ಥರ ಸಿಕ್ಕಿದ್ದು. ಅದು 180 ಇತ್ತು, ನನಗೆ 170ಗೇನೋ ಸಿಕ್ತು. ತುಂಬ ಚೆನ್ನಾಗಿದೆ ನೋಡಿ. ನೆಟ್ಟೆಡ್ ಕ್ಲಾತು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ. ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈಸಿ ರಿಟರ್ನಬಲ್ ಇರುತ್ತಲ್ಲ, ಹಂಗಾಗಿ ನಾನೇನು ಇದನ್ನು ವಾಪಸ್ ಇಟ್ಕೊತಿಲ್ಲ. ತುಂಬ ಸೂಪರಾಗಿದೆ ಇದು. ನೆಕ್ಸ್ಟ್ ಒನ್ ಬಂದು ಅದೇ ಥರ ಮೆರೂನು. ಅದರ ಸ್ವಲ್ಪ ಇಲ್ಲ ಡಿಸೈನ್ ಒಂದೇ ಕ್ವಾಲಿಟಿ, ಆದರೆ ಬಟ್ ಡಿಸೈನ್ ಚೇಂಜ್ ಇದೆ. ಇದು ಫಸ್ಟ್ ಒನ್ ಏನು ಶೇಪ್ ಇರುತ್ತಲ್ಲ ಅದು ಒಂಥರ ಮೆರೂನ್ ಬಂದಿದೆ. ಇನ್ನೊಂದು ಸ್ವಲ್ಪ ಇರೋದು ಡಾರ್ಕ್ ಮೆರೂನ್ ಬಂದಿದೆ ನೆಟ್ಟೆಡ್ಡು. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೈಜು ಸಿಗುತ್ತೆ. ನನಗೆ ಇದು ತುಂಬ ಇಷ್ಟ ಆಯಿತು. ಏನಿದು ನೆಟ್ಟೆಡ್ ಮೇಲೆ ಅದು ಎಂಬ್ರಾಯ್ಡ್ರಿ ಡಿಸೈನ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ನಾನು ಇದಕ್ಕೆ 190 ಏನೋ ಕೊಟ್ಟೆ. ಇದು 220 ಇತ್ತು. ಅದೇ ಸ್ಮಾರ್ಟ್ ಕಾಯಿನ್ ಯೂಸ್ ಮಾಡ್ಕೊಂಡು 190 ಏನೋ ಕೊಟ್ಟೆ. ಇದ್ರ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸೆಕೆಂಡ್ ಬ್ಲೌಸು ಇದು ಸಹ ಅಷ್ಟೇ ಪಾಪು ಬಟ್ಟೆ. ಅದು ಏನಿದು ಅಂತಂದರೆ ನಾನು ಕರೆಕ್ಟ್ ಸೈಜೇ ಬುಕ್ ಮಾಡಿದ್ದೆ. ಆದರೆ ಏನು ಮಾಡೋದು, ಅವನಿಗೆ ಒಂದು ಸ್ವಲ್ಪ ಟೈಟ್ ಆಗುತ್ತೆ. ಇದನ್ನು ವಾಪಸ್ ಹಾಕಬೇಕು, ರಿಟರ್ನ್ ಹಾಕಬೇಕು. ಇದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಅದೇ ಚಿಕ್ಕ ಸೈಜ್ ಬಂದುಬಿಟ್ಟಿದೆ. ಈ ಥರ ಡಮ್ಮಿ ಆಗಿದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಟೆಡಿ ಬಿಯರು 7th ಮಂತ್ ರೈನ್ಬೋ ಥೀಮಲ್ಲಿ ಮಾಡೋಣ ಅಂತ ಅದನ್ನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ನಾಳೆ ತಪ್ಪರೆ ನಾಡ್ದು ಅದು ಅಪ್ಲೋಡ್ ಮಾಡ್ತೀನಿ. ಅದು ಪ್ರಿಪ್ರೇಷನ್ ಮಾಡಿಸ್ಕೊತಾ ಇದ್ದೀನಿ. ಒಬ್ಬರೇ ಮಾಡಬೇಕಲ್ಲ, ಹಂಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಇವತ್ತು ಮಧ್ಯಾಹ್ನ ಬಂದು ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡಿದ್ದು. ರೈಸು, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ರೆಡಿಯಾಗಿದೆ. ಊಟ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಪಾಪುನ ಆಟ ಆಡಿಸ್ಕೊಂಡು ಇನ್ನು ಸಂಜೆ ಬಂದು ಕಾಫಿ ಮಾಡ್ಕೊತಾ ಇದ್ದೀನಿ. ಮಳೆ ಬರ್ತಿತ್ತು. ಮಳೆಗೆ ಕಾಫಿ ಕುಡ್ಕೊಂಡು ಎಲ್ಲ 4:30 ಗಂಟೆ ಆಗಿತ್ತು. ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಅಮ್ಮ ಕಾಫಿ ಮಾಡ್ಕೊತಾ ಇದ್ದೆ. ಸಂಜೆ ಹೊತ್ತು ಚೆಂದ ಅಲ್ಲ, ಏನಾದರೂ ಸ್ನ್ಯಾಕ್ಸಿಗೆ ಏನಾದರೂ ಗೋಬಿ ತೊಗೊಂಬಂದಿರೋ ಅನ್ನ, ಹಂಗಾಗಿ ಗೋಬಿ ತಿಂದೆ. ವೆರಿ ಗುಡ್ ಕಾಂಬಿನೇಷನ್ ಅಲ್ವ. ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿಂತಾರೆ, ಯಾರಿಗಿಷ್ಟ ಇರೋದು. ನನಗಂತೂ ತುಂಬ ಇಷ್ಟ. ನಮ್ಮಮ್ಮ ಬೈತಿರ್ತಾರೆ, ಎರಡೂ ತಿಂತೀಯ. ಒಂದು ದೊಡ್ಡ ಕಾಫಿ ಕುಡಿತೀನಿ, ಇನ್ನೊಂದು ದೊಡ್ಡ ಯಾವ್ದಾದ್ರು ಸ್ನ್ಯಾಕ್ಸ್ ತಿಂತೀನಿ. ವೆದರು ನಿಮ್ಮ ಕಡೆ ಸ್ವಲ್ಪ ಕತ್ಲೆ ಅನಿಸುತ್ತೆ ಇವಾಗ, ಬೆಳಕಿದೆ. ಓಕೆ, ಸಂಜೆ ಫ್ರೆಶ್ ಅಪ್ ಆಗಿ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಪಡ್ಕೊಂಡು ನೆಕ್ಸ್ಟ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ತೋರಿಸ್ಕೊಂಡು ಹೋಗ್ತೀನಿ. ಹೇಗಿದೆ ನಿಮ್ಮ ಕಡೆ ವೆದರ್? ಮಳೆ ಎಲ್ಲ ಬರ್ತಿದೆಯಾ? ಹೇಗೆ ನಡೀತಿದೆ? ಆಷಾಢದ ಗಾಳಿ ನಮ್ಮ ಕಡೆ ಅಂತೂ ತುಂಬ ಜಾಸ್ತಿ ಇದೆ. ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಕಂಟಿನ್ಯೂ ಮಾಡೋಣ. ಕಾಫಿ ಬಿಸ್ಕೆಟ್ ತಿಂತ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಹಂಗೆ ಗೋಬಿ ತಿಂತಾಯಿದ್ದೆ. ಗೋಬಿ ಮಾತ್ರ ಅವಾಗ ಕಲರ್ ಬ್ಯಾನ್ ಮಾಡಿದ್ದಾರೆ. ಅದು ಗೋಬಿ ಬ್ಯಾನ್ ಮಾಡಿದ್ದಾರೆ ಅಂತಾರೆ. ಗೋಬಿ ಬ್ಯಾನ್ ಮಾಡಿಲ್ಲ, ಕಲರ್ ಬ್ಯಾನ್ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಮತ್ತು ಹಪ್ಪಳ ಮಾಡಿದ್ವಿ. ಅವಲಕ್ಕಿ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಇವತ್ತೇನು ವಿಡಿಯೋ ಇಷ್ಟ ಆಗಿರೋ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿದೆ. 7th ಮಂತ್ ರೈನ್ಬೋ ಥೀಮಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.